ನಮ್ಮ ನೆಚ್ಚಿನ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯ ಅವರೇ, ನಮ್ಮ ಅಧ್ಯಕ್ಷರಾದ ಡಿ ಕೆ ಶಿವಕುಮಾರ್ ಅವರೇ, ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಮಂತ್ರಿಗಳು, ಶಾಸಕರು, ಎಲ್ಲ ಮುಖಂಡರೇ ಮತ್ತೆ ಪಕ್ಷದ ಎಲ್ಲ ಮುಖಂಡರೇ, ಇರ್ತಕ್ಕಂಥ ಎಲ್ಲ ಬಂಧುಗಳೇ, ಇವತ್ತು ಕೇಂದ್ರ ಸರ್ಕಾರದ ಬೆಲೆ ಏರಿಕೆ ವಿರುದ್ಧ ನಮ್ಮ ಪಕ್ಷ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಮತ್ತು ಶಿವಕುಮಾರ್ ಅವರ ನೇತೃತ್ವದಲ್ಲಿ ಇವತ್ತು ಹೋರಾಟ ಮಾಡ್ತಾ ಇದೆ. ಬಿಜೆಪಿ ಪಕ್ಷ ಅವರು ಕೂಡ ಜನಾಕ್ರೋಶ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಸುಮಾರು 4-5 ದಿವಸದಿಂದ ಬಿಜೆಪಿ ಅವರಿಗೆ ಏನಾದ್ರು ಮಾನ ಮರ್ಯಾದೆ ಇದ್ರೆ, ನಾಚಿಕೆ ಮಾನ ಮರ್ಯಾದೆ ನಾವೇನಾದ್ರೂ ಇದ್ರೆ ಕೇಂದ್ರ ಸರ್ಕಾರ ವಿರುದ್ಧ ಹೋರಾಟ ಮಾಡಬೇಕಾದ್ರು. ಯಾಕಂದ್ರೆ ನರೇಂದ್ರ ಮೋದಿ ಅವರು 2014ರಲ್ಲಿ ಪ್ರಧಾನಮಂತ್ರಿ ಆದರು. ಅದಕ್ಕಿಂತ ಮುಂಚೆ ಬಿಜೆಪಿ ಪಕ್ಷ ಗ್ಯಾಸ್ನ 200 ರೂಪಾಯಿ ಕೊಡ್ತೀವಿ ಅಂತ ಸುಳ್ಳು ಹೇಳಿದ್ರು ಜನಕ್ಕೆ. ಪೆಟ್ರೋಲ್ನ 40 ರೂಪಾಯಿ ಕೊಡ್ತೀವಿ ಅಂತ ಹೇಳಿದ್ರು. ಡೀಸೆಲ್ನ 30 ರೂಪಾಯಿ ಕೊಡ್ತೀವಿ ಅಂತ ಹೇಳಿದ್ರು. ಇವತ್ತು ಗ್ಯಾಸ್ ಬೆಲೆ 900ಕ್ಕಿಂತ ಜಾಸ್ತಿ ಆಗಿದೆ. ಮೊನ್ನೆ ತನ 50 ರೂಪಾಯಿ ಜಾಸ್ತಿ ಮಾಡಿದ್ದಾರೆ. ಪೆಟ್ರೋಲ್ ಬೆಲೆ 102 ಇದೆ, ಡೀಸೆಲ್ ಬೆಲೆ 92 ರೂಪಾಯಿ ಇದೆ. ಮತ್ತೆ ಪ್ರಧಾನಮಂತ್ರಿಗಳು 2014ರಲ್ಲಿ ನಿಮ್ಗೆಲ್ಲ ಜ್ಞಾಪಕ ಇರಬೇಕು, ಚುನಾವಣಾ ಪ್ರಚಾರದಲ್ಲಿ ನಾಳೆ ಓಟ್ ಹಾಕಕ್ಕೆ ಹೋಗ್ತಾ ಇದ್ದೀರಾ, ಗ್ಯಾಸ್ಗೆ ನಮಸ್ಕಾರ ಹಾಕ್ಬಿಟ್ಟು ಗ್ಯಾಸ್ ಬೆಲೆ 410 ರೂಪಾಯಿ ಇತ್ತು ಅಂತ ಹೇಳಿ ಗ್ಯಾಸ್ಗೆ ನಮಸ್ಕಾರ ಹಾಕ್ಬಿಟ್ಟು ಹೋಗಿ ಬಿಜೆಪಿ ಓಟ್ ಹಾಕಿ ಅಂತ ಹೇಳಿ ನರೇಂದ್ರ ಮೋದಿ ಇದೆಲ್ಲ ಕೂಡ ಬರ್ತಿದ್ದಾರೆ. ಇವತ್ತು 900ಕ್ಕಿಂತ ಹೆಚ್ಚು ಗ್ಯಾಸ್ ಬೆಲೆ ಆಗಿದೆ. ಯಾರು ನಮಸ್ಕಾರ ಹಾಕ್ಬೇಕು ಅಂತ ನರೇಂದ್ರ ಮೋದಿ ಅವರು ಇವತ್ತು ಹೇಳಬೇಕಾಗುತ್ತೆ. ನರೇಂದ್ರ ಮೋದಿ ಅವರು ಬರೀ ಗ್ಯಾಸ್, ಡೀಸೆಲ್, ಪೆಟ್ರೋಲ್ ಅಲ್ಲ, ದಿನನಿತ್ಯ ಎಲ್ಲ ಅಗತ್ಯ ವಸ್ತುಗಳು ನಾವು ಯಾವ್ಯಾವ ಉಪಯೋಗಿಸ್ತೀವೋ ಎಲ್ಲ ಅಗತ್ಯ ವಸ್ತುಗಳಿಗೆ GST ಹಾಕಿದ್ದಾರೆ. GST ಹಾಕಿ ಗಾಳಿ ಬೆಳಕು ಎಲ್ಲ ಬಿಟ್ಟರೆ ಉಳಿದಿರ್ತಕ್ಕಂಥ ನಮ್ಮ ದೇಶದಲ್ಲಿರ್ತಕ್ಕಂಥ ಎಲ್ಲ ವಸ್ತುಗಳ ಮೇಲೆ ಇವತ್ತು GST ಹಾಕಿದ್ದಾರೆ. ಪೆಟ್ರೋಲ್ ಮತ್ತು ಡೀಸೆಲ್ ಮೇಲೆ 36 ಲಕ್ಷ ಕೋಟಿ ಸೆಸ್ ಹಾಕಿದ್ದಾರೆ ಇವತ್ತು ಕೂಡ. ಅದರಿಂದ ಬೆಲೆ ಏರಿಕೆ ಮಾಡಿರೋದು ನಾವಲ್ಲ, ನಮ್ಮ ಪಕ್ಷ ಅಲ್ಲ, ನಮ್ಮ ಸರ್ಕಾರ ಅಲ್ಲ. ಇವತ್ತು ದೇಶದಲ್ಲಿ ಬೆಲೆ ಏರಿಕೆ ಮಾಡಿರ್ತಕ್ಕಂಥದ್ದು ಬಿಜೆಪಿ ಸರ್ಕಾರ, ಮೋದಿಯವರ ಸರ್ಕಾರ. ಅದರಿಂದ ಇವತ್ತು ಏನು ಬೆಲೆ ಏರಿಕೆ ಮಾಡಿದೆ ಅದೆಲ್ಲ ಕೂಡ ಕಡಿಮೆ ಮಾಡಬೇಕಂತ ಕೇಂದ್ರ ಸರ್ಕಾರಕ್ಕೆ ಒತ್ತಾಯ ಮಾಡ್ತೀವಿ. ಇವತ್ತು ನಮ್ಮ ದೇಶದಲ್ಲಿ 100 ಕೋಟಿಗಿಂತಲೂ ಹೆಚ್ಚು ಜನ ದುಡ್ಡು ಬರುವಂತ ಶಕ್ತಿಯನ್ನ ಇವತ್ತು ಕಳ್ಕೊಂಡಿದ್ದಾರೆ. ಅದರ ಜನರಂತ ದುಡ್ಡು ಇಲ್ಲ, ಅದರಿಂದ ಕೊಂಡ್ಕೊಳ್ಳೋಕ್ಕಾಗ್ತಿಲ್ಲ. ಅದರಿಂದ ನಾಚಿಕೆಗೆಟ್ಟ ಅದು ಕೇಂದ್ರ ಸರ್ಕಾರ, ನಾಚಿಕೆಗೆಟ್ಟ ಬಿಜೆಪಿ ಪಕ್ಷ ಇವತ್ತು ಜನರ ವಿರೋಧಿ ಇವತ್ತು ಕೆಲಸಗಳನ್ನು ಮಾಡ್ತಾ ಇದೆ. ಇವತ್ತು ನಮ್ಮ ಪಕ್ಷ ಎಲ್ಲರೂ ಹೇಳಿದ್ದಾರೆ, ನಾವು ಸಾರ್ವಜನಿಕವಾಗಿ ನಮ್ಮ ಚುನಾವಣೆ ಸಂದರ್ಭದಲ್ಲಿ ಏನು ನಾವು ಘೋಷಣೆ ಮಾಡಿದ್ವಿ ಆ ಎಲ್ಲ ಘೋಷಣೆಗಳನ್ನ 10-18ವರೆಗೂ ಮಾಡಿದ್ವಿ. ಮೊನ್ನೆ ನಡೆದಂತ ಚುನಾವಣೆಯಲ್ಲೂ ಕೂಡ ಪಂಚ ಗ್ಯಾರಂಟಿಗಳನ್ನ ಅತ್ಯಂತ ಯಶಸ್ವಿಯಾಗಿ ನಮ್ಮ ಸರ್ಕಾರ ಮಾಡಿಕೊಂಡು ಹೋಗ್ತಾ ಇದೆ. ಕೇಂದ್ರ ಸರ್ಕಾರ ಈಗಲಾದರೂ ಕೂಡ ಏನೋ 100 ಕೋಟಿ ಜನ, 50 ಕೋಟಿ ಜನ ಇದ್ದಾರೆ. ಅದರ 100 ಕೋಟಿ ಜನ ಯಾರು ಅಶಕ್ತರಿದ್ದಾರೆ, ಯಾರು ಇವತ್ತು ಕೊಂಡ್ಕೊಳ್ಳೋ ಶಕ್ತಿಯನ್ನ ಕಳ್ಕೊಂಡಿದ್ದಾರೆ, ಅಂಥವರ ದೃಷ್ಟಿಯಿಂದ ಎಲ್ಲ ಕಡೆಗಳನ್ನ ಇಳಿಸಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಎಲ್ಲರಿಗೂ ಧನ್ಯವಾದ. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ, ರಾಜ್ಯದ, ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.